ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನೀವು ನಮ್ಮ ಹಳೆ ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ಈಗಲೇ ನೋಡಿ, ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಟ್ಟಿದ್ದೀನಿ ಸ್ನೇಹಿತರೆ. ಈಗಾಗಲೇ HPCL ಅಲ್ಲಿ ಕರೆದಿರುವಂತಹ ಪೋಸ್ಟ್ 60,000 ರೂಪಾಯಿಗಿನ ಹೆಚ್ಚು ಸ್ಯಾಲರಿ ಇದೆ ಸ್ನೇಹಿತರೆ. ಓಕೆನಾ. ಸೊ LIC ಅಲ್ಲಿ ಕರೆದಿದ್ದಾರೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆ SSC CGL 14,582 ಪೋಸ್ಟ್ಗಳು ಕರೆದಿದ್ದಾರೆ. ಓಕೆನಾ. ಸೊ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ ಇವತ್ತು ನೋಡೋದಾದ್ರೆ BL ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಳಕ್ ಬಂದಿದೆ. BL ರಿಕ್ರೂಟ್ಮೆಂಟ್ 2025 40 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಸಾಫ್ಟ್ವೇರ್ ಟ್ರೈನಿ ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ ಗೆ ಪೋಸ್ಟ್ ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ, ಯಾಕೆಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ನಿಮ್ಗೆ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಹಾಗೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು. ಲೇಟೆಸ್ಟ್ ಅಪ್ಡೇಟ್ಸ್ ಅಲ್ಲಿ ಕೂಡ ಸಿಗುತ್ತೆ ಸ್ನೇಹಿತರೆ. ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಬಹುದು. ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಜೂನಿಯರ್ ಸಾಫ್ಟ್ವೇರ್ ಟ್ರೈನಿ, ಸೀನಿಯರ್ ಸಾಫ್ಟ್ವೇರ್ ಟ್ರೈನಿ, ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಗೆ ಜಾಬ್ ಓಪನ್ ಆಗಿದೆ ಸ್ನೇಹಿತರೆ. 30 ಜೂನ್ 2025 ಲಾಸ್ಟ್ ಡೇಟ್ ಇದೆ. ಓಕೆನಾ. BCA, BSc, BE, BTech, MSc, MCA ಈ ಒಂದು ಡಿಗ್ರಿಗಳು ಮಾಡ್ಕೊಂಡಿರೋರು ಈ ಒಂದು ಪೋಸ್ಟ್ ನ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ 40 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ ಇನ್ನು ತುಂಬಾ ದೂರ ಇದೆ ಅಂತ ಹೇಳ್ಬಿಟ್ಟು ನೀವು ವೇಟ್ ಮಾಡ್ತಾ ಇದ್ರೆ ಟೈಮು ಹೋಗುತ್ತೆ. ಹಾಗೆ ನಿಮ್ಗೆ ಲಾಸ್ಟ್ ಡೇಟ್ ಅಲ್ಲಿ ಏನು ಲಿಂಕ್ ಸರ್ವರ್ ಡೌನ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಅದಕ್ಕೋಸ್ಕರ ಈಗಲೇ ಹೇಳ್ತಾ ಇದೀನಿ, ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದು ಸ್ನೇಹಿತರೆ. ಈ ಒಂದು ಅಪ್ಲೈ ಆನ್ಲೈನ್ ಅಂತ ಏನಿದೆ, ಈ ಲಿಂಕ್ ನ ನೀವು ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಅಥವಾ ನೀವು ಕಂಪ್ಲೀಟ್ ಡೀಟೇಲ್ಸ್ ನ ತಿಳ್ಕೊಳ್ಳಿ. ಫಸ್ಟ್ ತಿಳ್ಕೊಂಡ ನಂತರ ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ನೋಡಿ, ಅಪ್ಲಿಕೇಶನ್ ಫೀಸ್ ಅಲ್ಲಿ ಸೀನಿಯರ್ ಸಾಫ್ಟ್ವೇರ್ ಟ್ರೈನಿ 1 ಗೆ 150 ರೂಪಾಯಿ ಪ್ಲಸ್ GST. ಓಕೆನಾ. ಜೂನಿಯರ್ ಸಾಫ್ಟ್ವೇರ್ ಟ್ರೈನಿಗೆ 100 ರೂಪಾಯಿ ಪ್ಲಸ್ 18% GST, ಪ್ಲಸ್ ಸಾಫ್ಟ್ವೇರ್ ಪ್ರೊಫೆಷನಲ್ 1 450 ರೂಪಾಯಿ ಪ್ಲಸ್ GST. ಓಕೆನಾ. ಸೊ SC ST PWD ಗೆ ಎಕ್ಸ್ಪೆಕ್ಟೆಡ್ ಇದೆ, ಎಕ್ಸಮ್ಟೆಡ್, ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಓಕೆನಾ. ಸೊ ಏಜ್ ಲಿಮಿಟ್ ನೋಡೋದಾದ್ರೆ 28 ಇಯರ್ಸ್ ಸೀನಿಯರ್ ಸಾಫ್ಟ್ವೇರ್ ಟ್ರೈನಿಗೆ, 26 ಇಯರ್ಸ್ ಜೂನಿಯರ್ ಸಾಫ್ಟ್ವೇರ್ ಟ್ರೈನಿಗೆ, ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಗೆ 40. ಓಕೆನಾ. ಸೊ ಗೌರ್ಮೆಂಟ್ ರೂಲ್ಸ್ ಪ್ರಕಾರನೇ ಈ ಒಂದು ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ. ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ. ಸೊ ಹಾಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ನಿಮ್ಗೆ ತಿಳಿಸಿದಾಗೆ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಥವಾ IT ಮಾಡಿರ್ಬೇಕಾಗಿರುತ್ತೆ. BE, BTech, MCA, BCA, MSc, BSc ಇದರಲ್ಲಿ ಯಾವುದೇ ಆಗಿದ್ರು ಓಕೆ ಸ್ನೇಹಿತರೆ. ಓಕೆನಾ. ಸೊ ಮಂತ್ಲಿ ಸ್ಯಾಲರಿ ಬಂದು ನಿಮ್ಗೆ 25 ಇಯರ್ಸ್ ಜೂನಿಯರ್ ಸಾಫ್ಟ್ವೇರ್ಗೆ 25,000 ಇದೆ, ಸೀನಿಯರ್ ಸಾಫ್ಟ್ವೇರ್ಗೆ 35,000, ಸಾಫ್ಟ್ವೇರ್ ಪ್ರೊಫೆಷನಲ್ಸ್ಗೆ 60 ಇದೆ ಸ್ನೇಹಿತರೆ. ಓಕೆನಾ. ಸೊ ಏನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳೋದು ಎಲ್ಲದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಸೆಲೆಕ್ಷನ್ ಪ್ರೋಸೆಸ್ ಏನು ಅಂತ ಹೇಳಿದ್ರೆ, ಫಸ್ಟ್ ನಿಮ್ಮ ಶಾರ್ಟ್ ಲಿಸ್ಟ್ ಆಗ್ತಾರೆ ಸ್ನೇಹಿತರೆ, ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಮೇಲೆ ಮತ್ತೆ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಮೇಲೆ. ಓಕೆನಾ. ಅದಾದ ನಂತರ ರಿಟರ್ನ್ ಟೆಸ್ಟ್ ಅಥವಾ ಇಂಟರ್ವ್ಯೂನ ಕೊಡ್ತಾರೆ ಸ್ನೇಹಿತರೆ. ಅದಾದ ನಂತರ ಫೈನಲ್ ಸೆಲೆಕ್ಷನ್ ನಡೆಯುತ್ತೆ. ಮೆರಿಟ್ ಲಿಸ್ಟ್ ಮೇಲೆ ಇಂಟರ್ವ್ಯೂ ಅಥವಾ ರಿಟರ್ನ್ ಟೆಸ್ಟ್ ಅಲ್ಲಿ ಏನ್ ಮಾರ್ಕ್ಸ್ ಬರುತ್ತೋ ಅದ್ರ ಮೇಲೆ ಫೈನಲ್ ಸೆಲೆಕ್ಷನ್ ಮಾಡ್ತಾರೆ. ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಾದ ನಂತರ ನೀವು ಏನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ, ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಡಾಕ್ಯುಮೆಂಟ್ಸ್, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಮತ್ತೆ ನಿಮ್ಮ ಅಡ್ರೆಸ್ ಪ್ರೂಫ್, ಆಧಾರ್ ಕಾರ್ಡು, ಫೋಟೋ, ಸಿಗ್ನೇಚರ್. ಓಕೆನಾ. ಸೊ ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಇಂಪಾರ್ಟೆಂಟ್ ಲಿಂಕ್ಸ್ ಅಲ್ಲಿ ನೀವು ಬಂದು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಅಪ್ಲೈ ಆನ್ಲೈನ್ ಅಂತ ಏನಿದೆ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ಸ್ನೇಹಿತರೆ. ಈ ಒಂದು ಲಿಂಕ್ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದು. ಯಾವ ಲಿಂಕ್ಗೆ ನೀವು, ಯಾವ ಒಂದು ಪೋಸ್ಟ್ಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಆ ಒಂದು ಪೋಸ್ಟಿನ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇಲ್ಲಿ ಬಂದು ನೀವು ಫ್ರೆಶ್ ಕ್ಯಾಂಡಿಡೇಟ್ ಅಥವಾ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಅಂತ ಹೇಳೋದು ಚೆಕ್ ಮಾಡುತ್ತೆ. ಓಕೆನಾ. ಆಲ್ರೆಡಿ ಲಾಗಿನ್ ಆಗಿದ್ದವರಾದ್ರೆ ಇಲ್ಲಿ ಮಾಡಿ ಕಂಪ್ಲೀಟ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಹೊಸಬ್ರಾದ್ರೆ ಇದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಇಲ್ಲಿ ಡೇಟ್ ಕೂಡ ತೋರಿಸ್ತಾ ಇದೆ ನೋಡಿ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಬರುತ್ತೆ. ನಿಮ್ಮ ನೇಮು, ಡೇಟ್ ಆಫ್ ಬರ್ತ್, ಅಡ್ರೆಸ್, ಪ್ರತಿಯೊಂದು ಇಮೇಲ್ ಅಡ್ರೆಸ್ ಪ್ರತಿಯೊಂದನ್ನು ಬರೆದ್ಬಿಟ್ಟು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ ನೋಡೋದಾದ್ರೆ ನೋಟಿಫಿಕೇಶನ್, ಸೊ ಈ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಇದೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಭಾರತ್ ಎಲೆಕ್ಟ್ರಾನಿಕ್ಸ್ ಇಂದ ಸ್ಟಾರ್ಟ್ ಆಗಿರೋದು ಸಾಫ್ಟ್ವೇರ್ ಟ್ರೈನಿ, ಮತ್ತೆ ಜೂನಿಯರ್ ಸಾಫ್ಟ್ವೇರ್ ಟ್ರೈನಿ, ಸೀನಿಯರ್ ಸಾಫ್ಟ್ವೇರ್ ಟ್ರೈನಿ, ಸಾಫ್ಟ್ವೇರ್ ಪ್ರೊಫೆಷನಲ್ಸ್. ಸೊ ಈಗಾಗಲೇ ನಿಮ್ಗೆ ಏನ್ ತಿಳಿಸ್ಕೊಟ್ಟಿದೆ ಇದೆಲ್ಲ ಇದರಲ್ಲೇ ಇದೆ ನೋಡಿ ಸ್ನೇಹಿತರೆ. ಸೊ 35,000, 25,000, 60,000. ಓಕೆನಾ. ಸೊ ಎಕ್ಸ್ಪೀರಿಯನ್ಸ್ ಕೇಳಿದಾರಾ ಇಲ್ವಾ ಅಂತ ನಿಮ್ಗೆ ಡೌಟ್ ಇತ್ತು ಅಂದ್ರೆ, ಸಾಫ್ಟ್ವೇರ್ ಪ್ರೊಫೆಷನಲ್ಸ್ಗೆ 5 ವರ್ಷ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಸ್ನೇಹಿತರೆ. 40 ವರ್ಷ
ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಇನ್ನು ಎರಡು ಏನಿದೆ ಸಾಫ್ಟ್ವೇರ್ ಟ್ರೈನಿಂಗ್ ಮತ್ತೆ ಸಾಫ್ಟ್ವೇರ್ ಜೂನಿಯರ್ ಸಾಫ್ಟ್ವೇರ್ ಟ್ರೈನಿಗೆ ಕರೆದಿರೋಂಥದ್ದು BCA BSc ಆಗಿರ್ಬೇಕು. ಓಕೆನಾ. BCA BSc ಅದ ನಂತರ 26 ಅಥವಾ 28 ಇಯರ್ಸ್ ಇದೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಪ್ರಕಾರ. ಇಂಡಿಯನ್ ಆಗಿರ್ಬೇಕು, ಏಜ್ ಲಿಮಿಟ್, ಅದ ನಂತರ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದಾವೆ, ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ BE-BTech ಆದವರು ಸಾಫ್ಟ್ವೇರ್ ಪ್ರೊಫೆಷನಲ್ ಜಾಬ್ಸ್ಗೆ ಅಪ್ಲೈ ಮಾಡಬೇಕು. MCA MSc ಆಗಿರೋ ಸೀನಿಯರ್ ಸಾಫ್ಟ್ವೇರ್ ಇದಕ್ಕೆ, BCA BSc ಆಗಿರೋರು ಜೂನಿಯರ್ ಸಾಫ್ಟ್ವೇರ್ ಟ್ರೈನಿಗೆ. ಓಕೆನಾ. ಸೊ ಅದ ನಂತರ ಮೋಡ್ ಆಫ್ ಸೆಲೆಕ್ಷನ್ ನೋಡೋದಾದ್ರೆ ನಿಮ್ಗೆ ಫಸ್ಟ್ ರಿಟರ್ನ್ ಟೆಸ್ಟ್, ಅದ ನಂತರ ಕ್ಯಾಂಡಿಡೇಟ್ಸ್ ಆರ್ಡರ್ ಆಫ್ ಮೆರಿಟ್ ಸಿಗುತ್ತೆ. ಅದ ನಂತರ ಮೆರಿಟ್ ಕ್ಯಾಟಗರಿ ವೈಸ್, ಡಿಸಿಪ್ಲಿನ್ ವೈಸ್ ಡಿಸೈಡ್ ಮಾಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನೀವು ನೋಡಿ ಏನು ಜಾಬ್ ರಿಕ್ರೂಟ್ಮೆಂಟ್ ಜಾಬ್ ಏನು ಬೇಕು ಅಂತ ಹೇಳೋದಾದ್ರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಟೆಸ್ಟಿಂಗ್, IT ಸಪೋರ್ಟ್ ಅಂಡ್ ಮೇಂಟೆನೆನ್ಸ್. ಓಕೆನಾ. ಸೊ ಇದಾದ ನಂತರ ಜೂನಿಯರ್ ಸಾಫ್ಟ್ವೇರ್ ಟ್ರೈನಿಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಟೆಸ್ಟಿಂಗ್ ಇದಾಗಿರುತ್ತೆ. ಓಕೆನಾ. ಸೊ ಅದ ನಂತರ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ಗೆ 10 ವೇಕೆನ್ಸಿಗಳನ್ನ ಕರೆದಿದ್ದಾರೆ. 5 ಇಯರ್ಸ್ ಮಿನಿಮಮ್ ಇದು ಗೊತ್ತಿರಬೇಕು. ಓಕೆನಾ. ಸೊ ಅದಾದ ನಂತರ ಇದು ಹೇಗೆ ಅಂತ ಹೇಳಿದ್ರೆ 2 ಇಯರ್ಸ್ ಪ್ಲಸ್ 1 ಇಯರ್ ಎಕ್ಸ್ಟೆಂಡಬಲ್ ಸಾಫ್ಟ್ವೇರ್ ಟ್ರೈನಿಗಳಿಗೆ. ಓಕೆನಾ. ಸೊ ಅದಾದ ನಂತರ 3 ಇಯರ್ಸ್ ಬಂದ್ಬಿಟ್ಟು ಸಾಫ್ಟ್ವೇರ್ ಪ್ರೊಫೆಷನಲ್ಸ್ಗೆ 1 ಇಯರ್ ಎಕ್ಸ್ಟೆಂಡಬಲ್, ಟೋಟಲ್ 4 ಇಯರ್ಸ್. ಕ್ಯಾಂಡಿಡೇಟ್ ಮಿನಿಮಮ್ 5 ಇಯರ್ಸ್ ರಿಲೆವೆಂಟ್ ಟು ಪೋಸ್ಟ್ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಅದನ್ನ ನಿಮ್ಗೆ ಈಗಾಗಲೇ ತಿಳಿಸ್ತಾ ಹಾಗೆ ನೋಡಿ ಸಾಫ್ಟ್ವೇರ್ ಹೇಗೆ ಇದು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿ ಒಂದು ವರ್ಷಕ್ಕೂ 5,000 ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದಾರೆ. ಓಕೆನಾ. ಸೊ ಸಾಫ್ಟ್ವೇರ್ 35 ಇಯರ್ಸ್ 35,000, ಅದಂದ್ರೆ 40,000 45,000 ಸೀನಿಯರ್ ಸಾಫ್ಟ್ವೇರ್ ಟ್ರೈನಿಗೆ. ಜೂನಿಯರ್ ಸಾಫ್ಟ್ವೇರ್ ಟ್ರೈನಿಗೆ 25 28 31. ಓಕೆನಾ. ಸೀನಿಯರ್ ಪ್ರೊಫೆಷನಲ್ ಒನ್ಗೆ 60,000 65,000 70,000 75,000 ಆಗಿ ಕೊಟ್ಟಿದ್ದಾರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನಿಮ್ಗೆ ಈ ಒಂದು ನೀವು ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ ಪರ್ ಇಯರ್ಗೆ 12,000 ಅಂತ ಹೇಳ್ಬಿಟ್ಟು ಸೀನಿಯರ್ ಜೂನಿಯರ್ಗೆ ಕೊಡ್ತಾರೆ ಸ್ನೇಹಿತರೆ. 20,000 ಬಂದು ಸೀನಿಯರ್ ಪ್ರೊಫೆಷನಲ್ಸ್ಗೆ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಮೆಡಿಕಲ್ ಇನ್ಶೂರೆನ್ಸ್ ಅಥವಾ ಪ್ರೈಮರಿ ಅಟೈರ್ ಇನ್ಶೂರೆನ್ಸ್, ಈ ರೀತಿ ಸ್ಟಿಚಿಂಗ್ ಚಾರ್ಜಸ್, ಫುಟ್ವೇರ್ ಅಲೋಯನ್ಸ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಸ್ನೇಹಿತರೆ ಅಮೌಂಟ್. ಓಕೆನಾ. ಸೊ ಇದಿಷ್ಟು ಅದ ನಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡಿ. ಹಾಗೆ ಹಳೆ ವಿಡಿಯೋಗಳನ್ನ ಕೂಡ ಚೆಕ್ ಮಾಡ್ಕೊಳ್ಳಿ, ಅದು ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಟ್ಟಿರೋದು. ಓಕೆನಾ. ಸೊ ಡೈಲಿ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದೀವಿ, ನೀವು ಡೈಲಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ. ಸೊ ನಿಮ್ಗೆ ರಿಲೆವೆಂಟ್ ಇರುವಂತಹ ಜಾಬ್ ನ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಇದು ಯಾವ ಜಾಬ್ ವೆಬ್ಸೈಟ್ ಇದು ಅಂತ ಹೇಳೋದಾದ್ರೆ ನ್ಯೂ ಗೌರ್ಮೆಂಟ್ ಜಾಬ್ ಅಲರ್ಟ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದ್ರೆ ಸಾಕು, ನಮ್ಮ ವೆಬ್ಸೈಟ್ ಸಿಗುತ್ತೆ ಸ್ನೇಹಿತರೆ. ನ್ಯೂ govtjobalert.com ಅಂತ ಸರ್ಚ್ ಮಾಡಿ ಸ್ನೇಹಿತರೆ. ಓಕೆನಾ. ಸೊ ಆ ರೀತಿ ಸರ್ಚ್ ಮಾಡಿದ್ರೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಬಂದಿದ ತಕ್ಷಣ ಡೈರೆಕ್ಟ್ಲಿ ಚೆಕ್ ಮಾಡ್ಕೋಬಹುದು ಯಾವ್ಯಾವ ಪೋಸ್ಟ್ ಯಾವ್ದ್ರಲ್ಲಿ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಅದನ್ನ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. PUC ಜಾಬ್ ಆಗಿರಲಿ, ಗ್ರಾಜುಯೇಟ್ ಜಾಬ್ಸ್ ಅಥವಾ 10th ಜಾಬ್, ITI ಜಾಬ್, ಮತ್ತೆ ಇಂಟರ್ನ್ಶಿಪ್ಸ್ ಬೇಕಾ ಇಂಟರ್ನ್ಶಿಪ್, UPSC ಜಾಬ್ಸ್ ಎಲ್ಲದು ಪ್ರತಿ ಒಂದು ಡೀಟೇಲ್ಸ್ ಈ ಒಂದು ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.